ಇವತ್ತೆಂತ ಅಡಿಗೆ ಮಾಡಿದ್ದಾರೆ? ನೀರಿಟ್ಟಿದ್ದಾರೆ, ಬಿಸಿನೀರಿದೆ, ಕುಡಿ ನೀರಿದೆ, ಅದೆಲ್ಲ ಇಟ್ಟಿದ್ದಾರೆ. ಅದು ಫ್ಲೋಟ್ ಅದೇ ಈಜಬೇಕು ಅದೆಲ್ಲ ಮೇಲ್ಗಡೆ ಇಟ್ಟಿದ್ದಾರೆ. ಸರ್ ಒಂದ್ಸಲ ಈ ತರ ಬಲೆ ಇದೆಯಲ್ಲ ಎಷ್ಟು ಮೀನ್ ಬರ್ಬೋದು ಸರ್ ಅಂದಾಜು? ಮಿನಿಮಮ್ ಒಂದ್ಸಲ ಮೀನ್ ಬಿದ್ರೆ ಸಹ ಒಂದು 4 ಟನ್ 5 ಟನ್ ಮೀನ್ ಬಿದ್ದಿರ್ತದೆ ಅದರಲ್ಲಿ. ವೆಯ್ಟ್ ಅಡಿಯಿಂದ ಎಳ್ಕೊಂಡು ಬರ್ತದಲ್ಲ, ಮೀನ್ ಒಳಗಡೆ ಚೀಲದೊಳಗೆ ತುಂಬುತ್ತದೆ ಫುಲ್. ಸ್ಟಾರ್ಟಿಂಗ್ ಎಲ್ಲ ಕೈಯಲ್ಲಿ ಎಳಿತಿದ್ದೆ, ಆಮೇಲೆ ಈ ಮಿಷನ್ ಬಂತು. ಮಿಷನ್ ಬಂದ್ಮೇಲೆ ಇದರಲ್ಲಿ ಎಳಿತಾರೆ. ಅಡಗಿನ ಅಡಿಗೆ ಮನೆ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ. ಓಕೆ, ದೂರದಿಂದ ಬರುವವರು ಪ್ರಾಣ ಸಹ ಹೋಗಿದೆ, ಹಾರ್ಟ್ ಅಟ್ಯಾಕ್, ಮೈನರ್ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಅವರು ಇಲ್ಲಿ ಅಲ್ಲಿಂದ ಎಷ್ಟೋ ನಾಟಿಕಲ್ಲಿಂದ ಇಲ್ಲಿ ಬರುವಾಗ ಅವ್ರ ಜೀವ ಹೋಗಿರ್ತದೆ. ನಾವು ಒಂದ್ ಮನೆಯಿಂದ ಹೆಂಗ್ ಜಂಪ್ ಮಾಡ್ತೀವಿ, ಒಂದ್ ಅಡಗಿಂದ ಇನ್ನೊಂದ್ ಅಡಿಗೆ ಜಂಪ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಇದಾಗ ಫಸ್ಟ್ಗೆ ನಾವು ಇದು ಬಲೆ ಎಲ್ಲ ಇಲ್ಲಿಂದ ಬಿಸಾಕ್ ಬಿಡ್ತಾರೆ. ಈ ತಲೆಯಿಂದ ಹಿಡಿದು ಈ ತಲೆಯಿಂದ ಇದು ರೆಡಿ ಮಾಡಿರೋದು ರೆಡಿ ಇದೆ ತೆಗೆದು ಬಿಸಾಕ್ತಾರೆ. ಅದು ಕಟ್ಟಿ ಆಮೇಲೆ ಇದು ಬೋರ್ಡ್ ಹಾಕ್ತಾರೆ. ನಾವು ಅವಲಕ್ಕಿ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಆಮೇಲೆ ಚಪಾತಿ ಮಾಡ್ಕೊಂತೀವಿ, ಆಮೇಲೆ ಬಿರಿಯಾನಿ ಮಾಡ್ತೀವಿ, ಚಟ್ಲಿ ಬಿರಿಯಾನಿ ಅಂತಂದು ಪಲಾವ್ ಮಾಡ್ಕೊಂತೀವಿ. ಸ್ಟೋರೇಜ್, ಗ್ಯಾಸ್ ಮತ್ತೆ ಉಪ್ಪು ಸಕ್ಕರೆ ಎಲ್ಲ ಇಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕದು. ಇದು ನೋಡಿ, ಫಿಶಿಂಗ್ ಬೋಟಿಗೆ ಹೋದಾಗ ಈ 2 ಬೋರ್ಡ್, ಇಲ್ಲೊಂದು ಬೋರ್ಡ್ ಇದಕ್ಕೆ ಸಿಕ್ಸಿ ಹಗ್ಗ ರೋಪ್ ಹಾಕಿ, ಇಲ್ಲಿ ರೋಪ್ ಇದೆ ನೋಡಿ, ಅಲ್ಲಿ ಆ ರೋಪಿಗೆ ಸಿಕ್ಸಿ ಇಲ್ಲಿ ಸಿಗ್ತದೆ. ಈ ರೋಪಿಗೆ ಈ ರೋಪ್ ಇಲ್ಲಿ ಬರ್ತಾ ಇದ್ರಕ್ಕೆ, ಈ ರೋಪ್ ಅಲ್ಲೇ ಹಾಕ್ತಾರೆ ಅದಕ್ಕೆ. ಆಮೇಲೆ ಅದ್ರ ಮೇಲೆ ಬಲೆ ಹಾಕ್ತಾರೆ ಅದರೊಟ್ಟಿಗೆ ಜಾಯಿಂಟ್ ಮಾಡಿ ಕೈಟಿಗೆ. ಏನು ವೆಯ್ಟ್ ತಡಿಲಿ ಅಂತಲ್ಲ ಅದಕ್ಕೆ. ವೆಯ್ಟ್ ಅಡಿಯಿಂದ ಎಳ್ಕೊಂಡು ಬರ್ತದಲ್ಲ, ಮೀನ್ ಒಳಗಡೆ ಚೀಲದೊಳಗೆ ತುಂಬುತ್ತದೆ ಫುಲ್. ಹಾಗಾಗಿ ಎಷ್ಟು ವೆಯ್ಟ್ ಇರುತ್ತೆ ಇದು? ಸುಮಾರು 120 kg ಇದೆ. ಅಂದ್ರೆ ಒಬ್ಬರಿಗೆ ಎಸೆಯೋದಕ್ಕಾಗಲ್ಲ. ಇಲ್ಲ 150 ತನಕ ಬರ್ತದೆ. ಕೆಲವು ನಾವ್ ಇವಾಗ ಊರಲ್ಲಿ ತೆಪ್ಪದಲ್ಲಿ ಹಿಂಗ್ ಹಾಕ್ಬಿಡ್ತಾರಲ್ಲ, ಎಳ್ಕೊಂಡು ಹೋಗ್ತಾ ಇರ್ತದೆ. ನೀರಿಗೆ ಒಂದ್ಸಲ ಹಾಕ್ತಾರೆ, ನೀರಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತದೆ. ಅದು ಚೀಲದೊಳಗೆ ಮೀನ್ ತುಂಬತಾ ಇರ್ತದೆ. ತುಂಬಿದ್ದ ಹೆಂಗ್ ಗೊತ್ತಾಗುತ್ತೆ? ಇಷ್ಟೇ ಗಂಟೆ, 3 ಗಂಟೆ 4 ಗಂಟೆ ಜರ್ನಿಯಲ್ಲಿ ಬೋಟ್ ಸ್ಲೋ ಬೀಳ್ತದೆ, ಅವಾಗ ಗೊತ್ತಾಗ್ತದೆ. ಅಷ್ಟೊತ್ತಿಗೆ ಅವರು ತೆಗಿಬೇಕು. ಅಂದ್ರೆ 6 ಜನನು ಹಿಡ್ಕೊಂಡು ಎಳಿಬೇಕಾಗುತ್ತೆ. ಇಲ್ಲ, ಬೋಟ್ ನಾವು ಸ್ಟಾಪ್ ಮಾಡಿ ಈ ಮಿಷನ್ ರೋಪ್ ಎಲ್ಲ ಬರ್ತದೆ, ತುಂಬುತ್ತದೆ. ಮಿಷಿನ್ ಅಲ್ಲಿ ಮ್ಯಾನ್ಯಲ್ ಇಲ್ಲಿಂದ ಇಲ್ಲಿ ತನಕ ಈ ರೋಪ್ ಎಷ್ಟು ಹೋಗಿದೆ ಅದೆಲ್ಲ ಇದರಲ್ಲಿ ಬರ್ತದೆ, ಈ ಡ್ರಮ್ ಅಲ್ಲಿ. ಈ ಡ್ರಮ್ ಅಲ್ಲಿ ರೋಪ್ ಬಂದ ಮೇಲೆ ಕೈಯಲ್ಲಿ ಮತ್ತೆ ಬಲೆ ಎಳಿಬೇಕು. ಮುಂಚೆ ಎಲ್ಲ ಹಾಗಾದ್ರೆ ತೆಪ್ಪದವರೆಲ್ಲ ಕೈಯಲ್ಲೇ ಎಳಿಬೇಕಿತ್ತು. ಇಲ್ಲ, ಸ್ಟಾರ್ಟಿಂಗ್ ಎಲ್ಲ ಕೈಯಲ್ಲಿ ಎಳಿತಿದ್ದೆ, ಆಮೇಲೆ ಈ ಮಿಷನ್ ಬಂತು. ಮಿಷನ್ ಬಂದ್ಮೇಲೆ ಇದರಲ್ಲಿ ಎಳಿತಾರೆ. ಎಷ್ಟು ಡೀಸೆಲ್ ಬೇಕಾಗುತ್ತೆ ಇದಕ್ಕೆ? ಮಿನಿಮಮ್ ಇದಕ್ಕೆ ಒಂದು 5 ದಿವಸ ಅಲ್ಲ, 1,000 ಲೀಟರ್ ಡೀಸೆಲ್ ಹಾಕೊಂಡು ಹೋಗ್ತಾರೆ ಇವರು. ಚಿಕ್ಕದಕ್ಕೆ 1000 ಲೀಟರ್ ಹೌದು ಬೇಕಾಗುತ್ತೆ. ಅಷ್ಟು ಬೇಕಾಗುತ್ತಾ? ಓಕೆ, ಇದು ಬ್ಯಾಲೆನ್ಸ್. ಈಗ ಇದು ಬ್ಯಾಲೆನ್ಸ್ ಅಂದ್ರೆ ಮೀನ್ ಇಲ್ಲಿ ಬರ್ತದೆ ನೋಡಿ, ಇದಕ್ಕೆ ಇಲ್ಲಿ ಮೀನ್ ಬಂದಾಗ ಇದಕ್ಕೆ ಸಿಕ್ಸ್ತಾರೆ, ಈ ಕಪ್ಪಿಗೆ ಇದಕ್ಕೆ ಇಲ್ಲಿ ಬಂದಾಗ ಇದು ತೆಗಿತಾರೆ. ಇಲ್ಲಿಂದ ತೆಗೆದು ಆ ಡ್ರಮ್ಮಿಗೆ ಕೊಡ್ತಾರೆ, ಆಮೇಲೆ ಬಲೆ ಎತ್ತಿ ಮೇಲೆ ಹಾಕ್ತಾರೆ ಮೀನನ್ನೆಲ್ಲ. ಇಲ್ಲಿಂದ ಮತ್ತೆ ಅಲ್ಲಿ ಸ್ಟೋರೇಜಿಗೆ ಹೋಗುತ್ತೆ. ಈ ರೀತಿಯಾಗಿ ಇಲ್ಲಿ ಒಂದು ಸ್ಟೋರೇಜ್ ಅನ್ಸುತ್ತೆ. ಇಲ್ಲಿ ಹಿಂದ್ಗಡೆ ಇದ್ದದ್ದು ಏನಾದ್ರು ನೋಡ್ಲಿಕ್ಕೆ ಬೋಟ್ ಚಿಕನ್ ಫ್ಯಾನ್ ಎಲ್ಲ ಸರಿಯಾದ ಇಂಜಿನ್ಗೆ ಹೋಗ್ಲಿಕ್ಕೆ ಅದು. ಓಕೆ, ಇಂಜಿನ್ ಹೋಗ್ಲಿಕ್ಕೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ, ಇವಾಗ ಅಲ್ಲಿ ಮಲಗ್ಲಿಕ್ಕಿದೆ, ನಾವು ಇವಾಗ ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ಬ್ಯಾಲೆನ್ಸ್ ಸಿಗ್ಬೇಕು. ಒಂದೇ ಕಡೆ ವೆಯ್ಟ್ ಆದ್ರೆ ಒಂದೇ ಕಡೆ ಇದಾದ್ರೆ ಇಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ಇಲ್ಲ, ಅವರು ಈಗ ಬಸ್ಸಲ್ಲಿ ಈಗ ಕಂಡಕ್ಟರ್ ಈಗ ಟಿಕೆಟ್ ಕೊಡುವಾಗ ಹೇಗೆ ಬಸ್ ಹೋಗುವಾಗ ಟಿಕೆಟ್ ಬರೆದು ಕೊಡ್ತಾರೆ, ಅದೇ ತರ ಈಗ ಬೋಟ್ನಿರೋ ಕಾರ್ಮಿಕರು ಅವ್ರಿಗೆ ಅಭ್ಯಾಸ ಆಗಿದೆ. ಯಾಕೆ ಬೋಟ್ ಯಾವ ಥರ ಇದ್ದು ಸಹ ಆ ಥರ ಒಂದು ರೆಡಿ ಆಗಿರ್ತಾರೆ. ಯಾಕೆ ನಾವೀಗ ನೋಡಿ, ಬಸ್ಸಲ್ಲಿ ಹೋಗೋ ಬಸ್ ಕಂಡಕ್ಟರ್ ಹೇಗೆ ನಿಂತ್ಕೊಂಡು ಎಲ್ಲೆಲ್ಲ ಕರೆಕ್ಟಾಗಿ ಬರ್ಕೊಡ್ತಾರೆ, ನಮಗೆ ಬರ್ಕೊಡ್ಲಿಲ್ಲ ನಾವು ಬಿದ್ದು ಬಿಡ್ತೀವಿ. ಅದೇ ರೀತಿ ಇವರು ಬೋಟಲ್ಲಿ ಕಂಡಕ್ಟರ್ ಅದಕ್ಕೆ ಸ್ಟಡಿ ಆಗಿರ್ತಾರೆ. ಇಲ್ಲೇ ಊಟ ಮಾಡ್ತಾರೆ, ಅಡಿಗೆ ಇಲ್ಲೇ ಮಾಡ್ತಾರೆ ನೋಡಿ. ಅಡಿಗೆ ಮಾಡೋದು ಇಲ್ಲಿ ನೋಡಿ, ಇದು ಮಿಷನ್ ಇದೆ ಒಳಗಡೆ. ಇಲ್ಲಿ ಬನ್ನಿ, ಫುಲ್ ಕಂಪ್ಲೀಟ್ ಆಗಿ ಇದು ಅಡಿಗೆ ಮಾಡೋದು ಇವರಲ್ಲಿ. ಅಡಗಿನ ಅಡಿಗೆ ಮನೆ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ. ಓಕೆ, ಇದು ಇಲ್ಲಿದೆ ಕುಕ್ಕರ್, ಗ್ಯಾಸ್ ಈಗ ಎಲ್ಲ. ಓಕೆ ಓಕೆ ಓಕೆ. ಇದು ಗ್ಯಾಸ್ ಅಲ್ಲಿ ಎಲ್ಲ ಅಡಿಗೆ ಮಾಡ್ತಾರೆ, ಡೈರೆಕ್ಟ್ ಆಗಿ ಅಡಿಗೆ ಕೊಟ್ಟಿದ್ದಾರೆ. ಈ ಕುಕ್ಕರ್ ಅಲ್ಲಿ ಅನ್ನ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ. ಇಲ್ಲಿ ನೀರು ನೋಡಿ, ಚಿಕ್ಕ ಬೋಟಿ. ಡೀಸೆಲ್ ಎಷ್ಟು 1,000 ಹಾಕ್ತೀರಾ? ಓಕೆ, ಇಷ್ಟು ದೊಡ್ಡ ಕುಕ್ಕರ್? ಹೌದು, ಸುಮಾರು 7 ಜನ ಇದ್ದಾರಲ್ಲ ಊಟಕ್ಕೆ. 6 ಜನ ಇದ್ದಾರೆ. 1,500 ಲೀಟರ್ ಡೀಸೆಲ್ ಹೋಗ್ತದೆ ಈಗ 7 ದಿವಸಕ್ಕೆ ಮಿನಿಮಮ್. ಓಕೆ, ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ಒಂದ್ ಸಾಕಾಗುತ್ತಾ? ಒಂದ್ಸಲ ಹೋಗಿ ಬಂದ್ರೆ ಒಂದ್ ಸಾಕಾಗುತ್ತಾ? ತಿಂಗಳಿಗೆ ಒಂದ್ ಬೇಕಾಗುತ್ತಾ? ಏನೆಲ್ಲ ಅಡಿಗೆ ಮಾಡ್ಕೋತೀರಾ? ನಾವು ಅವಲಕ್ಕಿ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ, ಆಮೇಲೆ ಚಪಾತಿ ಮಾಡ್ಕೊಂತೀವಿ, ಆಮೇಲೆ ಬಿರಿಯಾನಿ ಮಾಡ್ತೀವಿ, ಚಟ್ಲಿ ಬಿರಿಯಾನಿ ಅಂತಂದು ಪಲಾವ್ ಮಾಡ್ಕೊಂತೀವಿ. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಮಾಡ್ಕೋತೀರಾ ಅಥವಾ ಟೈಮಿಂಗ್ಸ್ ಏನಿದೆ ಒಂದೇ ಟೈಮ್ ಮಾಡ್ಕೋತೀರಾ? 3 ಟೈಮ್ ಮಾಡೋದು. ಬೆಳಿಗ್ಗೆ ಎಲ್ಲ ತಿಂಡಿ ಮಾಡೋದ, ಮಧ್ಯಾಹ್ನ ಊಟ, ಮತ್ತೆ ಮಧ್ಯಾಹ್ನ ಆದ್ಮೇಲೆ ಮತ್ತೆ ಸಾಯಂಕಾಲ ಮಾಡೋದು. ಯಾವಾಗ ನಿದ್ದೆ? ರಾತ್ರಿ ಟೈಮ್ ನಿದ್ದೆನಾ ಅಥವಾ ಶಿಫ್ಟ್ ವೈಸ್ ನಿದ್ದೆನಾ, ಹೇಗೆ ಏನು? ನಿದ್ದೆ ಎಲ್ಲಿ ಮೇಡಮ್, 1 ಗಂಟೆ ನಿದ್ದೆ, 1 ಗಂಟೆ ಕೆಲಸ ಇದ್ರೆ ನಿದ್ರೆನೇ ಸಿಗೋದಿಲ್ಲ. ಅಂದ್ರೆ ಮೀನ್ ತುಂಬ ತಕ್ಷಣ ತಗ್ಗಿಬೇಕಾಗುತ್ತೆ. ನೀರು ಬರ್ತಾರೆ. ಮೀನು ತುಂಬಿತೆ ಅಂದ್ರೆ 4 ಗಂಟೆ ಮೀನು, 4 ಗಂಟೆಗೆ ಒಂದು ಬಲಿ ಎಳೆಯೋದು. 4 ಗಂಟೆವರೆಗೆ ಕೆಲಸ ಇರುತ್ತೆ. 2-3 ಗಂಟೆ ಕೆಲಸ ಇದ್ರೆ 2 ಗಂಟೆ ಮಲಗೋದು, 2 ಗಂಟೆ ಕೆಲಸ ಮಾಡೋದು. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ದೋಣಿ ಎಲ್ಲ ಓಡಿಸ್ಕೊಂಡು, ಅಡುಗೆಲ್ಲ ಓಡಿಸ್ಕೊಂಡು? ನಾವು ಅಲ್ಲಿ ಒಂದು 20-25 ವರ್ಷ ಆಯ್ತು.
25 ವರ್ಷದಿಂದ ಕೊಪ್ಪಳದಿಂದ ಇಲ್ಲೇ ಸೆಟ್ಲ್ ಆಗಿದ್ದೀರಾ ಅಂದಂಗಾಯ್ತು. ಫ್ಯಾಮಿಲಿ ಸಮೇತ ಇಲ್ಲೇನಾ? ಫ್ಯಾಮಿಲಿ ಅಲ್ಲೇ ನಾವೊಬ್ರು ಬರೋದು ತಿಂಗಳು 2 ತಿಂಗಳಿಗೆ ಮನೆಗೆ ಹೋಗ್ತೀವಿ ಬರ್ತೀವಿ. ಓಕೆ. ಇವಾಗ ಉದಾಹರಣೆಗೆ ಗಾಳಿ ಬರುತ್ತೆ, ಮಳೆ ಬರುತ್ತೆ, ಕೆಲವೊಮ್ಮೆ ಚಂಡಮಾರುತಗಳು ಬರುತ್ತೆ. ಆ ಸಂದರ್ಭದಲ್ಲಿ ಹೆಂಗೆ ಬ್ಯಾಲೆನ್ಸ್ ಎಲ್ಲ ಮಾಡ್ತೀರಾ, ಹೇಗೆ ಏನು? ನಮ್ಗೆ ಅಭ್ಯಾಸ ಆಗಿದೆ ಮೇಡಮ್, ಅದು ಅಭ್ಯಾಸ ಆಗಿದೆ. ಅತಿ ಜೋರು ಗಾಳಿ ಐತಂದ್ರೆ ಸೀದಾ ಇಲ್ಲಿ ಬರ್ತೀವಿ, ಒಳಗೆ ಬರ್ತೀವಿ. ಸುಮ್ಮನೆ ಮಾಮೂಲಿ ಗಾಳಿ ಇದ್ರೆ ಅಲ್ಲೇ ಇರ್ತೀವಿ. ಮೆಸೇಜ್ ಮುಟ್ಟಿರ್ತಲ್ಲ, ಮೊಬೈಲ್ ಎಲ್ಲ ಇತ್ತಲ್ಲ, ಈಗ ಎಲ್ಲ ಹವಾಮಾನ ಇಲಾಖೆ ಮೆಸೇಜ್ ಇರ್ತಲ್ಲ, ಅದು ಇವತ್ತು ಗಾಳಿ ನಾಳೆ ಸ್ಟಾರ್ಟ್ ಆಗ್ತದೆ, ಇವತ್ತು ಸಾಯಂಕಾಲ ಒಳಗೆ ಬಂದಿರ್ತೀವಿ ನಾವು. ಓಕೆ, ಅಂದರೆ ಮುಂಚೆನೇ ಎಲ್ಲ ಅಪ್ಡೇಟ್ ಆಗಿರ್ತೀರಾ ನೀವು, ನಾಳೆ ಹೇಗೆ ಹೇಗಿರುತ್ತೆ ಹವಾಮಾನ ವೆದರ್ ಅಂತ ಎಲ್ಲ ಹೇಳಿ. ಇವಾಗ ಹೇಗಿದೆ, ಮೀನೆಲ್ಲ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಬೇಸಿಗೆ ಕೇಳಬಾರ್ದು, ಕೇಳ್ತಾ ಇದ್ದೀನಿ. ಮೀನಿಲ್ಲ ಮೇಡಮ್, ಅದಕ್ಕೆ ರಜೆ ಇಟ್ಟಿದ್ದೀವಿ. ರಜೆನಾ? ರಜೆ ಇಟ್ಟಿದ್ದೀವಿ. ನೀವು ರಜೆ ಆದ್ರೂ ಇಲ್ಲೇ ಮಲಗಬೇಕು, ಇಲ್ಲೇ ಮಲಗದ ಮೇಡಮ್. ಕೆಲಸ ಇದ್ರೂ ಇಲ್ಲೇ ಮಲಗಬೇಕು, ಮಲಗೋದು ಇಲ್ಲೇ ಇರೋದು ನಾವು. ಅಂದ್ರೆ ಇದೇ ಮನೆ ನಿಮ್ಗೆ? ಇದೇ ಮನೆ ನಮಗೆ. ಹೇಗಿದೆ ಜೀವನ, ಹಡಗಿನ ಜೀವನ? ಜೀವನ ಕಷ್ಟ. ಲಕ್ಸುರಿ, ಹಡಗಲ್ಲಿ ಯಾರಿಗುಂಟು ಯಾರಿಗಿಲ್ಲ. ಡೈಲಿ ಸಮುದ್ರ ನೋಡ್ಬೋದು, ಮೀನುಗಳ ಜೊತೆ ಆಟ ಆಡ್ಬೋದು, ಮೀನನ್ನ ಎತ್ತಿಳಿಸ್ಬೋದು. ನಾವೆಲ್ಲ ಇಲ್ಲಿ ರಸ್ತೆಯಲ್ಲಿ ಓಡಾಡ್ತೀವಲ್ಲ, ಇವರು ಸಮುದ್ರದಲ್ಲಿ ಓಡಾಡ್ತಿರ್ತಾರೆ. ಖುಷಿ ಇದೆಯಾ, ಹೇಗೆ ಏನು? ಕಷ್ಟ ಇತ್ತ ಮೇಡಮ್. ಮೊನ್ನೆ 5-6 ದಿವ್ಸಕ್ಕೆ ಹೋಗಿ ಒಳಗೆ ಹೋಗಿ ಬಂದ್ರೆ 2,000 ಸಿಕ್ಕೈತೆ 6 ದಿವ್ಸಕ್ಕೆ. ಎಂತ ಮೀನಿಲ್ಲ, ಎಂತ ಇಲ್ಲ. ಸಾವುಕಾರಿಗೂ ಲಾಸು, ನಮಗೂ ಲಾಸು. ದುಡಿದ್ರೆ ಎಂಥದ್ದು ಇಲ್ಲ. ಈ ವರ್ಷ ಕಷ್ಟ ಇತ್ತು. ಈ ವರ್ಷ ಕಷ್ಟ ಇದೆ. ಓಕೆ, ಹಂಗಾರೆ ಅಡುಗೆ ಎಲ್ಲ ಕಲ್ತಿದ್ದೀರಾ ಇಲ್ಲಿರೋರೆಲ್ಲ? ಎಲ್ಲರೂ ಮಾಡ್ತೀವಿ. ಓಕೆ, ಇಲ್ಲಿ ಹೆಣ್ಮಕ್ಳು ಯಾರು ಬೋಟ್ ಓಡಿಸೋದು ಯಾರು ಇಲ್ಲ? ಅವಕಾಶನೇ ಕೊಟ್ಟಿಲ್ಲ ನೀವು? ಗಂಡ್ಮಕ್ಳು ಎಲ್ಲಿ ಬಿಡ್ತೀರಾ? ಹೆಣ್ಮಕ್ಳು ಬಂದರೆ ಅವ್ರಿಗೆ ಅವಕಾಶ ಉಂಟು, ಆದರೆ ಹೆಣ್ಮಕ್ಳು ಬರೋದಿಲ್ಲ. ಯಾಕಂದರೆ ಬೋಟ್ ಅಂದರೆ ತುಂಬ ಕಷ್ಟ ಉಂಟು ಜೀವನ. ಆದರೆ ಸಹ ಒಬ್ಬರು ಹೆಣ್ಮಕ್ಳು ದುಡಿತಲ್ಲ ಅಂತ ಮಂಗಳೂರಲ್ಲಿ ಕೇಳಿದ್ದೀನಿ, ಒಬ್ಬರು ಬೋಟು ಡ್ರೈವರ್ ಆಗಿ. ಆ ಥರ ಎಲ್ಲ ಹೆಣ್ಮಕ್ಳು ಸಹ ಇನ್ನೂ ಕೆಲಸ ಇಲ್ಲದ್ರೆ ಇದು ಬರ್ಬೇಕಂತ ನನಗೆ. ಯಾಕಂದರೆ ಅವರೊಂದು ತಂಡ ಹೋಗಿ ಬಂದರೆ ಒಳ್ಳೇದಿದೆ. ಅದೇ ರೀತಿ ಈಗ ಹೆಣ್ಮಕ್ಳು ಸಹ ದುಡ್ಲಿಕ್ಕೆ ಬಂದರೆ ಒಳ್ಳೇದು. ಇನ್ನು ಈಗ ಗ್ರಾಜುಯೇಟ್ ಎಲ್ಲ ಆಗಿ ಈ ಕೆಲಸಕ್ಕೆ ಸಹ ಬರ್ಬೋದು ಅಂತ. ಓಕೆ, ಇಲ್ಲಿ ಸ್ಟೋರೇಜ್ ಅಲ್ಲಿ ಅದರಲ್ಲಿ ಇಟ್ಬಿಡ್ತಾರೆ ಅವರು ಅಷ್ಟೇ. ಅದೇ ಫ್ರಿಜ್ ಅವರಿಗೆ. ಸರ್, ಇದೇನು ಪಂಪ್ ತರ ಇದೆಯಲ್ಲ? ಇದು ಒಳಗಡೆ ನೀರು ತುಂಬಿಸಿರ್ತಾರೆ, ನಾ ಹೇಳಿದಲ್ಲ, ಕುಡಿಯ ನೀರು ಇದು. ಇದೀಗ ಹೊಡೆದ್ರೆ ಒಳಗಿಂದ ಸಿಂಟೆಕ್ಸ್ ಹಾಕಿರ್ತಾರೆ. ಸಿಂಟೆಕ್ಸ್ ಇಂದ ಇಲ್ಲಿ ಹೊಡೆದ್ರೆ ಬರ್ತದೆ. ಓಕೆ, ಎಷ್ಟು ಲೀಟರ್ ತುಂಬಿಸ್ಕೊಂಡು ಹೋಗ್ತಾರೆ? ಸುಮಾರು ಕೆಳಗಡೆ 2,000 ಉಂಟು, ಇಲ್ಲಿ 1,000 ಉಂಟು. ಓಕೆ, ಕುಡಿಲಿಕ್ಕೆ ಅವ್ರಿಗೆ ಅಡುಗೆಗೆ ಒಟ್ಟು ಉಪಯೋಗಿಸೋದಕ್ಕೆ 3,000 ಲೀಟರ್ ಬೇಕು ಅವರಿಗೆ. 5-6 ದಿವಸ 7 ದಿವಸಕ್ಕೆ ನೀರು ಹಾಕ್ತೀವಿ. ಓಕೆ, ಅಲ್ಲೇನು ಸ್ಟೋರೇಜ್ ಎಲ್ಲ ಇಟ್ಕೊಂಡಿದ್ರಲ್ಲ, ನೋಡೋಣ. ಇಲ್ಲೇ ಕಾಫಿ ಟೀ ಎಲ್ಲ ಮಾಡ್ಕೋತೀರಾ? ಓಕೆ, ಇದು ಇಂಜಿನ್ ಬೋಟ್. ಇದು ಸ್ಟೋರೇಜ್, ಗ್ಯಾಸ್ ಮತ್ತು ಉಪ್ಪು ಸಕ್ಕರೆ ಎಲ್ಲ ಇಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕದು. ಓಕೆ, ಅಂದ್ರೆ ಸರ್ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಅಲ್ಲ ಸರ್ ಬೋಟಲ್ಲಿ? ಚಳಿ ಅದೇ ಹೇಳಿದಲ್ಲ, ಚಳಿ ಆಗಲಿ ಮಳೆ ಆಗಲಿ, ಒಂದು ಕಾಡು ಮನುಷ್ಯ ಹೇಗಿರ್ತಾರೆ ಅದೇ ಥರ ಇವರು ಒಂದು ಬೆಸ್ತರ ಜೀವನ ಅಷ್ಟೇ ಕಷ್ಟ ಇದೆ. ಯಾಕೆಂದರೆ ನಾವಲ್ಲಿ ಕಾಡಂತಲ್ಲ, ಕಾಡಲ್ಲಿ ದೊಡ್ಡ ಪ್ರಾಣಿಗಳು ಉಂಟಂತ ಹೆದರ್ಕೊಂಡು ಓಡಿ ಬರೋದಿಲ್ಲ ಕಾಡು ಮನುಷ್ಯರು. ಆವಾಗ ಅದೇ ಥರ ಇಲ್ಲಿ ನಮ್ಮ ಮೀನುಗಾರಿಕೆ ಅವರಷ್ಟೇ, ಎಂಥ ಕಡಲಿರಲಿ ಇದಿರಲಿ ಹೆದರ್ಕೊಂಡು ಅದಕ್ಕೆ ಅಂಜಿಕೊಂಡು ಊರು ಬಿಟ್ಟು ಬರೋದಿಲ್ಲ. ತಮ್ಮ ಜೀವನ ಮಾಡಲಿಕ್ಕೋಸ್ಕರ ಇಲ್ಲೇ ಇದ್ಕೊಂಡು ತಮ್ಮ ಒಂದು ಸಂಸಾರ ನಡೆಸ್ಕೊಂಡು ಅದರೊಟ್ಟಿಗೋಸ್ಕರ ಇಲ್ಲಿ ಹೋರಾಡಿಕೊಂಡು ಮತ್ಸ್ಯ ಉದ್ಯಮ ಮಾಡ್ತಾ ಇದ್ದಾರೆ. ಹೌದು. ಇವ್ರದೆಲ್ಲ ಸ್ನಾನ ಎಲ್ಲ ಹೆಂಗೆ ಸರ್? ಸ್ನಾನ ಅಂದರೆ ನೀರು ಬರ್ತದಲ್ಲ, ಬಂದಾಗ ಸಂಜೆ ಒಂದು ಸ್ವಲ್ಪ ನೀರು ಮೇಗೆ ಹಾಕ್ಕೊಳ್ತಾರೆ. ಹೆಚ್ಚಿಗೆ ನೀರು ಕಮ್ಮಿ ಹಿತಮಿತವಾಗಿ ಬಳಸ್ಕೊಡ್ತಾರೆ 7 ದಿವಸ. ನೋಡಿ, ಸುತ್ತ ನೀರಿದ್ರು ನೀರು ಕುಡಿಯೋಕ್ಕಾಗಲ್ಲ, ಬಳಸೋಕ್ಕಾಗಲ್ಲ. ಹಿತಮಿತಕ್ಕೆ ಅಂದರೆ 3,000 ಲೀಟರ್ ನೀರು ಉಂಟು. ಆ 3,000 ಲೀಟ್ರಲ್ಲಿ 7 ದಿವಸ ಫಿಶಿಂಗ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಬರಬೇಕು. ಅದರಿಂದ ಹಿತಮಿತವಾಗಿ ನೀರು ಬಳಸ್ತಾರೆ, ಯಾಕೆ ಎಷ್ಟು ಬೇಕು ಅಷ್ಟೇ ಅಂತ. ಹೆಂಗೆ ಜರ್ನಿಲೆಲ್ಲ ಹೆಂಗೆ ತುಂಬಾ ಹಸುವಾಗುತ್ತಾ ಅಥವಾ ನೀರು ಕುಡಿಬೇಕು ಅನ್ಸುತ್ತಾ? ಮಾಮೂಲಿ ಜರ್ನಿ ನಮಗೆ ಮೇಲ್ಗಡೆ ಹೇಗಿರ್ತೇವೆ ಅದೇ ಥರ. ಅಶ್ವಿ ಅಂದರೆ ಇಲ್ಲಿ ಕೆಲಸ ಮಾಡ್ತೇವೆ, ಹೊಟ್ಟೆ ಹಚ್ತೇವೆ, ಮೀನು ಅಡುಗೆ ಮಾಡ್ತೇವೆ, ಊಟ ಮಾಡ್ತೇವೆ. ಈಗ ಮನೆ ಇದ್ದಾಗ ಇಷ್ಟೇ ಜಾಗದಲ್ಲಿ 7 ದಿವಸ ನಾವು ತಿರುಗಬೇಕು. ಮತ್ತೆ ಈ ಥರ ಬ್ಯಾಲೆನ್ಸ್ ಯಾವಾಗಲೂ ಹಡಗು ಹಿಂಗೆಲ್ಲ ಕುಲುಕ್ತಾ ಇರುತ್ತಲ್ಲ ಸರ್, ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ, ನಮ್ಮ ಬಾಡಿನೇ ಶೇಕ್ ಆಗ್ತಾ ಇರುತ್ತೆ. ನಾವು ಬೋಟಿಗೆ ತಕ್ಕ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಇರ್ಬೇಕಷ್ಟೇ. ಮಲಗಿದ್ರು ಇದೇ ರೀತಿ, ಅದೇ ರೀತಿ ನಾವು ನಿಲ್ಸಿದೆ ಅಂತ ಹಿಂಗಿದೆ, ಸಮುದ್ರಕ್ಕೆ ಹೋದ್ರೆ ಸಾಕು ಎಲ್ಲಾ ನಾವು ಅದಕ್ಕೆ ಬ್ಯಾಲೆನ್ಸ್ ತಕ್ಕಾಗಿ ಇರ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಹೋದವ್ರಿಗಿಂತ ತಲೆ ಚಕ್ಕರ್ ಬಂದ್ಬಿಡುತ್ತಲ್ಲ, ಚಕ್ಕರ್ ಬಂದದೆ, ಎಲ್ಲರೂ ಇದು ಮಾಡ್ತಾರೆ, ವಾಮಿಟಿಂಗ್ ಮಾಡ್ತಾರೆ. ಮತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತಾ ಮೀನುಗಾರರಿಗೆ? ಆಗಿದೆ, ತುಂಬಾ ಸಲ ಆಗಿದೆ ಅದು. ಇಲ್ಲಿ ಎಷ್ಟೋ ಬೋಟ್ನವ್ರಿಗೆ ಹೃದಯ ಸಮಸ್ಯೆ ಆದಾಗ ಅವರು ಇಲ್ಲಿ ನಮ್ಮ ಮಲ್ಪೆ ಬಂದ್ರಲ್ಲಿ ನಾನು ಸಿ ಆಂಬುಲೆನ್ಸ್ ಬೇಕಂತ ತುಂಬ ಸಲ ಹೇಳಿದ್ದೀನಿ. ಆದರೆ ಸಿ ಆಂಬುಲೆನ್ಸ್ ಇಲ್ಲದೆ ಕೆಲವು ದೂರದಿಂದ ಬರುವವರು ಪ್ರಾಣ ಸಹ ಹೋಗಿದೆ, ಹಾರ್ಟ್ ಅಟ್ಯಾಕ್, ಮೈನರ್ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಅವರು ಇಲ್ಲಿ ಅಲ್ಲಿಂದ ಎಷ್ಟೋ ನಟಿಕಲಿಂದ ಇಲ್ಲಿ ಬರುವಾಗ ಅವ್ರ ಜೀವ ಹೋಗಿರ್ತದೆ, ಅಲ್ಲಿಂದ ಬರಬೇಕು. ಅದಕ್ಕೋಸ್ಕರ ನಮ್ಮ ಬಂದರ್ನ ಇಲಾಖೆ ಆದಷ್ಟು ಬೇಗ ಒಂದು ಸಿ ಆಂಬುಲೆನ್ಸ್ ಮಾಡಬೇಕಂತ ನನ್ನೊಂದು ಮನವಿ ಇದೆ. ಅದನ್ನು ಯಾರು ಕಿವಿಗೆ ಹಾಕೋದಿಲ್ಲ, ಹಾಕೊಳ್ಬೇಕು. ಯಾಕಂದರೆ ಜೀವ ಒಂದೊಂದು ಪ್ರಶ್ನೆ.
ಒಂದು ಸಲ ಹೋದ ಜೀವ ಮತ್ತೊಂದು ಸಲ ಬರಲ್ಲ. ಆ ಥರ ಸಿಚುವೇಶನ್ ಇಲ್ಲಿ ಆಗಿದೆ. ತುಂಬ ಸಲ ಆಗಿದೆ ಮೇಡಮ್. ನಾನು ಹೇಳಿದ್ದೀನಿ, ನನಗೆ ಸಹ ಇದು ಡೈರೆಕ್ಟಾಗಿ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಜೀವಗಳು ಬರೋದ್ರೊಳಗೆ ಹೋಗಿದೆ. ಯಾಕೆಂದರೆ ಸಿ ಆಂಬುಲೆನ್ಸ್ ಬೇಕೇ ಬೇಕು. ಯಾಕೆಂದರೆ ಏನಾದರೂ ಅವಘಡ ಆದರೆ ಆ ಪಕ್ಕದ ಇರುವ ಇಲ್ಲಿಂದ ಮಂಗಳೂರಿಂದ ಕಾರವಾರ ತನಕ ಎಷ್ಟು ಕೋಸ್ಟಲ್ ಗಾರ್ಡ್ ಇದೆ. ಕೋಸ್ಟಲ್ ಗಾರ್ಡ್ನವ್ರು ಸ್ಪಂದನೆ ಕೊಡದಿದ್ದರೆ ನಮ್ಮದು ಸ್ವಂತವಾಗಿ ಯಾವ ಬಂದರಿಲ್ಲ ಅಲ್ಲಿದ್ದಾದರೂ ಒಂದು ಸಿ ಆಂಬುಲೆನ್ಸ್ ಹೋದರೆ ಕಾರ್ಮಿಕರನ್ನ ಆದಷ್ಟು ಬೇಗ ರಕ್ಷಣೆ ಮಾಡ್ಬೋದು. ಯಾಕೆಂದರೆ ಈ ಬೋಟ್ ಓಡೋದು ಎಷ್ಟು ಒಂದು 20-40 ಸ್ಪೀಡಲ್ಲಿ ಹೋಗ್ತದೆ. ಸಿ ಆಂಬುಲೆನ್ಸ್ ಆದರೆ 100-150 ಸ್ಪೀಡಲ್ಲಿ ಹೋಗ್ತದೆ. ಆದಷ್ಟು ಬೇಗ ಗುರಿ ಮುಟ್ಟಿ ಅವ್ರನ್ನ ಕರ್ಕೊಂಡು ಬರ್ಬೋದು. ಸರ್ ಇದನ್ನ ಹಡಗನ್ನ ಸಮುದ್ರದಲ್ಲಿ ಸ್ಟಾಪ್ ಮಾಡ್ತಾರ, ಕಂಟಿನ್ಯೂಸ್ ರನ್ನಿಂಗ್ ಇರುತ್ತೆ? ಯಾಕೆ ಅದಕ್ಕೂ ಏನಾರು ರೆಸ್ಟ್ ಬೇಕಾಗುತ್ತಾ? ಇವಾಗ ನಮ್ಮ ಕಾರ್ ಅಂತ ಹೇಳಿದ್ರೆ ಸ್ವಲ್ಪ ರೆಸ್ಟ್ ಮಾಡಲೇಬೇಕಾಗುತ್ತೆ, ಇಂಜಿನ್ ಹಾಳಾಗುತ್ತೆ. ಇದು ಯಾವ್ದು? ಇದು ಇಂಜಿನ್ ಎಲ್ಲ ಲೈಲ್ಯಾಂಡ್ ಇಂಜಿನ್ ಇರ್ತದೆ. ಲೈಲ್ಯಾಂಡ್ ಇಂಜಿನ್ 10-12 ದಿವಸ ಬೇಕಾದ್ರೆ ರನ್ನಿಂಗಲ್ಲಿ ಇರ್ತದೆ, ಸ್ಟಾಪ್ ಮಾಡ್ಬೇಕಂತೇನಿಲ್ಲ. ಅದಾದ್ರ ಪಾಡಿಗೆ ಅದು ಚಾಲಾಗಿರ್ತದೆ, ಅಷ್ಟೇ ಡೀಸೆಲ್ ಹೋಗ್ತದೆ, ಚಾಲಾಗಿರ್ತದೆ, ಏನಾಗೋದಿಲ್ಲ. ಒಬ್ಬರಾದ್ಮೇಲೆ ಒಬ್ರು ಡ್ರೈವರ್ ಏನು ಮಾಡ್ತಾರೆ ಗೊತ್ತಾ? ಡ್ರೈವರ್ ಅದರಲ್ಲಿ ಮೇಯ್ನ್ ಆಗಿ ರಾತ್ರಿಗೆ ಅವರು ಕೂರುದಿಲ್ಲ, ಹಗಲೆಲ್ಲ ಅವರೇ ಕೊಡ್ತಿರ್ತಾರೆ. ರಾತ್ರಿಗೆ ಪಾಳಿ ಅಂತ ಮಾಡ್ತಾರೆ. ಪಾಳಿ ಮಾಡಿದಾಗ ಇಬ್ಬರನ್ನು ಅಲ್ಲಿ ಬಿಡ್ತಾರೆ ಪಾಳಿಗೆ. ಅವನು ಒಬ್ಬ ಸ್ವಲ್ಪ ಒಂದು ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಅರ್ಧ ಭಾಗ ಮಾಡಿಕೊಂಡು ಸ್ಟೇರಿಂಗಲ್ಲಿ ಇರ್ತಾರೆ. ಓಕೆ, ಆ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಲ್ಸಕ್ಕಾಗಲ್ಲ, ಸ್ಟಾಪ್ ಮಾಡ್ಲಿಕ್ಕೆಲ್ಲ ಹಿಂದ್ಗಡೆಯಿಂದ ಬಲೆ ಎಳಿತಾ ಬರ್ತದೆ, ಮೀನು ಬರ್ತಾ ಇರ್ತದೆ, ಫಿಶಿಂಗ್ ಮಾಡ್ಕೊಂಡು ಇರ್ತಾರೆ. ಓ, ಫಿಶಿಂಗ್ ಮಾಡ್ಬೇಕಾದ್ರೆ ತುಂಬಾ ಕೆಲಸ ಮಾಡ್ಬೇಕು. ಮತ್ತೆ ಬೇರೆಯವರೆಲ್ಲ ಮಲ್ಕೊಂಡಿರ್ತಾರೆ. ಒಬ್ರು ಡ್ರೈವರ್ ಅಲ್ಲಿ ರಾತ್ರಿ ಹೊತ್ತು ಕಾವಲ್ ಕಾಯ್ತಾ ಇರ್ತಾರೆ. ಓಕೆ, ಇಲ್ಲಿ ನಾವು ಓಪನ್ ಮಾಡೋದ್ರು, ಇಲ್ಲಿ ಎಂತ ಇದೆ? ಇದು ಬಲೆ ಎಲ್ಲ ಇಟ್ಟದೆ ಅದ್ರೊಳಗಡೆ. ಓಕೆ, ಕಂಪ್ಲೀಟ್ ಆಗಿ ಬಲೆ. ಬಲೆಗೆ ಬಾಲು ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ಇಟ್ಟಿದ್ದಾರೆ. ಅದು ಫ್ಲೋಟ್ ಅದೇ ಈಜಬೇಕು ಅದೆಲ್ಲ ಮೇಲ್ಗಡೆ ಇಟ್ಟಿದ್ದಾರೆ. ಸರ್ ಒಂದ್ಸಲ ಈ ತರ ಬಲೆ ಇದೆಯಲ್ಲ, ಎಷ್ಟು ಮೀನ್ ಬರ್ಬೋದು ಸರ್ ಅಂದಾಜು? ಮಿನಿಮಮ್ ಒಂದ್ಸಲ ಮೀನ್ ಬಿದ್ರೆ ಸಹ ಒಂದು 4 ಟನ್ 5 ಟನ್ ಮೀನ್ ಬಿದ್ದಿರ್ತದೆ ಅದರಲ್ಲಿ. ಕೆಜಿ ಲೆಕ್ಕ ಏನಿಲ್ಲ, ಟನ್ ಲೆಕ್ಕ ಮೀನ್ ಬಿದ್ದಿರ್ತದೆ. ಓಕೆ, ಟನ್ ಲೆಕ್ಕ ಬಂದ್ಬಿಡುತ್ತೆ. ಆದ್ರೆ ಎಷ್ಟು ಬಲೆಗಳನ್ನ ತಗೊಂಡು ಹೋಗ್ತಾರೆ? ಸುಮಾರು 7-8 ಬಲೆ. ಯಾಕಂದ್ರೆ ಬಲೆ ಅಂದ್ರೆ ಎಷ್ಟು ತುಂಬಾ ಬಲೆ ಬೇಕು. ಯಾಕಂದ್ರೆ ನೀರಿನಲ್ಲಿ ಎಳೆಯುವಾಗ ಬಲೆ ಕಲ್ಲಿಗೆ ಬಿದ್ದು ಹರಿದು ಹೋಗ್ತದೆ. ಅವಾಗ ಒಂದು ಬಲೆ ಅದನ್ನು ಮತ್ತೊಂದು ಚೇಂಜ್ ಮಾಡ್ತಾರೆ. ಈಗ ಆ ತರ ಅಲ್ಲಿ ರೆಡಿ ಉಂಟು, ಆ ತರ ರೆಡಿ ಆಗಿರ್ತದೆ, ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನಾವು ಒಂದ್ ಮನೆಯಿಂದ ಹೆಂಗ್ ಜಂಪ್ ಮಾಡ್ತೀವಿ, ಒಂದ್ ಹಡಗಿಂದ ಇನ್ನೊಂದ್ ಹಡಗಿಗೆ ಜಂಪ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಇದಾಗ ಫಸ್ಟ್ಗೆ ನಾವು ಇದು ಬಲೆ ಎಲ್ಲ ಇಲ್ಲಿಂದ ಬಿಸಾಕ್ ಬಿಡ್ತಾರೆ. ಈ ತಲೆಯಿಂದ ಹಿಡಿದು ಈ ತಲೆಯಿಂದ ಇದು ರೆಡಿ ಮಾಡಿರೋದು ರೆಡಿ ಇದೆ. ಇದು ಬಿಸಾಕ್ತಾರೆ, ಅದು ಕಟ್ಟಿ ಆಮೇಲೆ ಇದು ಬೋರ್ಡ್ ಹಾಕ್ತಾರೆ. ಓಕೆ, ಈಸಿಯಾಗಿ ಮಾಡ್ಕೊಂಡಿದ್ದಾರೆ. ಇವತ್ತೆಂತ ಅಡುಗೆ ಮಾಡಿದ್ದಾರೆ? ನೀರಿಟ್ಟಿದ್ದಾರೆ, ಬಿಸಿನೀರಿದೆ. ಏನಿಲ್ಲ, ಇನ್ನು ಮಾಡ್ಬೇಕು ಅವರೆಲ್ಲ. ಹೋಟ್ಲ ಇಲ್ಲ ಅಡಿಗೆ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಹೋಟ್ಲಲ್ಲಿ ಮಾಡ್ಕೊಳ್ತಾರೆ ಅವ್ರಿಗೆ. ಟೀಗೆಲ್ಲ ರೆಡಿ ಇದೆ. ಇದೊಂದ್ ರೀತಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ಸುತ್ತಲ್ವಾ? ಅಲ್ಲಿ ಮಲಗ್ತಾರೆ, ಇಲ್ಲಿ ಕುತ್ಕೊಂತಾರೆ, ಎಲ್ಲ ಇಲ್ಲಿ ಮನೆ ಇದ್ದಾಗ ಇವರಿಗೆ. ಇದಿಷ್ಟೇ ಮನೆ, ಎಲ್ಲ ಇಲ್ಲೇ ಮಲ್ಕೊಬೇಕು. ಇಲ್ಲಿ ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡಾಕೊಂಡಿದ್ದಾರೆ. ಅಂದ್ರೆ ಎಷ್ಟೋ ಮೀನುಗಾರರಿಗೆ ಸ್ವಂತ ಮನೆ ಇಲ್ಲ, ಊರಿಂದ ಬಿಟ್ಟವ್ರಿಗೆ ಇದೇ ಮನೆ. ಎಸ್, ಯಾಕೆಂದ್ರೆ ಈ ಊರಿನವ್ರಿಗೆ ಇಲ್ಲಿ ಮನೆ ಇದೆ, ಹೊರಗಿಂದ ಬಂದವರಿಗೆ ಬೋಟೆ ಮನೆ. ಇಲ್ಲದೆ ಏನ್ ಮಾಡ್ತಾರೆ, ಇಲ್ಲಿನ ತಾಂಡೆಲ್ನವರು ಇಲ್ಲ ಒಂದು ಸಾಹುಕಾರನವ್ರು ಏನ್ ಮಾಡ್ತಾರೆ, ಅವರಿಗೆ ರೂಮ್ ಕೊಡ್ತಾರೆ. ಆ ರೂಮಲ್ಲಿ 7-8-10-20 ಜನ ಇರ್ತಾರೆ.